ಬಸವ ಅಂಬೇಡ್ಕರ್ ವಿಚಾರ ಜ್ಯೋತಿ ಎನ್ನುವ ಕೃತಿಯನ್ನ ಡಾಕ್ಟರ್ ಕೆಎಸ್ ಬಂಧು ಅವರು ಎಸ್ಎಸ್ವಿ ಟಿವಿ ಸಂಸ್ಥಾಪಕರಾದ ಶಂಕರ್ ಕೋಟ್ಲ ಅವರಿಗೆ ನೀಡಿ ಮಾತನಾಡಿದರು. ವಂದನೆಗಳು. ಬುದ್ಧ ಬಸವ ಅಂಬೇಡ್ಕರ್ ವಿಚಾರ ಜ್ಯೋತಿ ಅಂತಕ್ಕಂಥ ಕೃತಿಯನ್ನು ಇವತ್ತಿನ ದಿವಸ ಜಗತ್ತಿನಾದ್ಯಂತ ಎಲ್ಲ ವೇದಿಕೆಗಳಲ್ಲಿ, ಎಲ್ಲ ಸಭೆ ಸಮಾರಂಭಗಳಲ್ಲಿ, ಎಲ್ಲ ಸಮುದಾಯಗಳಲ್ಲಿ ಕೇವಲ ಬುದ್ಧ ಬಸವ ಅಂಬೇಡ್ಕರ್ ಹೆಸರನ್ನು ಬಳಸ್ತಕ್ಕಂಥದ್ದು ನನಗೆ ಹೊಸ ಒಂದು ವಿಚಾರಕ್ಕೆ ಅನುವು ಮಾಡಿಕೊಡ್ತು. ಬುದ್ಧ ಏಕೆ ನಮಗೆ ಪ್ರಸ್ತುತ, ಬಸವಣ್ಣ ಏಕೆ ನಮಗೆ ಪ್ರಸ್ತುತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಏಕೆ ಪ್ರಸ್ತುತ ಅಂತಕ್ಕಂಥ ವಿಚಾರಗಳನ್ನು ಬಂದಾಗ ನಾನು ಒಬ್ಬ ಶಿಕ್ಷಕನಾಗಿ ಬುದ್ಧನ ಸಮಗ್ರವಾದಂಥ ನುಡಿಮುತ್ತುಗಳನ್ನು, ಬಸವಣ್ಣನವರ ವಚನಗಳನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನ ಜ್ಯೋತಿಯ ವಿಚಾರಗಳನ್ನು ಇದರೊಳಗೆ ಕ್ರೋಢೀಕರಿಸಿ ಇದನ್ನು ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದುವ ಸಲುವಾಗಿ ಅಥವಾ ಸಮಾಜದಲ್ಲಿ ಹೊಸತನ ಪರಿವರ್ತನೆ ಬರುವ ಸಲುವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜನಮಾನಸಕ್ಕೆ, ಅದರಲ್ಲಿ ವಿಶೇಷವಾಗಿ ಯುವ ಜನಾಂಗಕ್ಕೆ, ಇವತ್ತಿನ ದಿವಸ ನಮ್ಮ ಯುವ ಜನಾಂಗವು ದಾರಿ ತಪ್ಪಲಿದ್ದಾರೆ, ಎಲ್ಲೆಲ್ಲೋ ಹೋಗ್ತಲಿದ್ದಾರೆ, ಹಾಗೋ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರನ್ನು ಈ ಕೃತಿಯು ಅವರಿಗೆ ಒಂದು ದಾರಿದೀಪವಾಗಬಹುದು, ಅಥವಾ ಸಮಾಜದಲ್ಲಿ ಬದುಕನ್ನು ಹೇಗೆ ಬದುಕಬೇಕು, ಎಲ್ಲರ ಜೊತೆಗೆ ಸಹನೆಯಿಂದ ಹೇಗಿರಬೇಕು, ಸ್ವತಂತ್ರ, ಸಮಾನತೆ, ಸೋದರತ್ವ, ಬಂಧುಭಾವ, ಕರುಣೆ, ಲವ್ ಆ್ಯಂಡ್ ಅಫೆಕ್ಷನ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಈ ಪುಸ್ತಕದಲ್ಲಿ ಅಡಕವಾಗಿರುವುದರಿಂದ ಇದನ್ನು ನಾನು ಮಾನ್ಯ ಶಂಕರ್ ಕೋಡ್ಲ ಸಾಹೇಬರು, ಎಸ್ಎಸ್ವಿ ಟಿವಿ ಮತ್ತು ಜೈಭೀಮ್ ಚಾನಲ್ ಮಾಲಕರಿಗೆ ಈ ಕೃತಿಯನ್ನು ಈ ಸಂದರ್ಭದಲ್ಲಿ ನಾನು ಸಮರ್ಪಿಸುತ್ತಲಿದ್ದೇನೆ.